ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫೀಲಿಂಗ್ ಸ್ಟಾರ್ ಗಣೇಶ್ ಮಾತಾಡ್ತಿರೋದು. ಇಂದು ನಾವು 15 ಗುಂಟೆ ಜಮೀನಿನಿಂದ ಕಡಿಮೆ ನೀರಾವರಿಯನ್ನು ಉಪಯೋಗಿಸಿಕೊಂಡು ಯಾವ ಯಾವ ಬೆಳೆಗಳನ್ನು ಬೆಳೆಯಬಹುದು ಎಂದು ಇಂದು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನನ್ನ ಬಿಡುವಿನ ವೇಳೆಯಲ್ಲಿ ರಜೆ ದಿನಗಳೊಂದು ಮನೆಯವರ ಸಹಾಯದಿಂದ ನಿರ್ಮಿಸಿರುವಂತಹ ಸುಂದರ ತೋಟ ಇದು. ಅಡಿಕೆ, ತೆಂಗು, ಬಾಳೆ, ಕರಿಬೇವು, ಹಲಸು, ನುಗ್ಗೆ, ಸೀಬೆ, ಏಲಕ್ಕಿ, ಪಪ್ಪಾಯ, ಮೆಣಸು ಹಾಗೂ ಇನ್ನಿತರ ಬೆಳೆಗಳನ್ನು ನಾವು ಇಲ್ಲಿ ಒಂದೇ ಜಾಗದಲ್ಲಿ ಬೆಳೀತಾ ಇದ್ದೀವಿ. ಇದು ಕಾಳು ಮೆಣಸಿನ ಗಿಡ. ಇತ್ತೀಚೆಗೆ ಒಂದೂವರೆ ತಿಂಗಳಾಗಿದೆ ನೆಟ್ಟು. ಸದ್ಯಕ್ಕೆ ನೀರಿಗೆ ತಕ್ಕಂತೆ ಒಂದು 20-25 ಗಿಡವನ್ನು ನೆಟ್ಟಿದ್ದೇವೆ ಈಗ. ಜೊತೆಗೆ ಹಸುಗೆ ಮೇವಿಗಾಗಿ ಹುಲ್ಲನ್ನು ಬದುಗಳಿಗೆ ನೆಟ್ಟಿದ್ದೇವೆ. ಇವು ಸುಮಾರು 10 ವರ್ಷದ ತ್ಯಾಗದ ಮರಗಳು. ನೆರಳಿಗಾಗಿ ಮತ್ತು ಇದರಿಂದ ಬಿದ್ದಂತಹ ಎಲೆಗಳು ಸಾವಯವ ಗೊಬ್ಬರವಾಗಿ ಪರಿವರ್ತನೆಗೊಳ್ಳುತ್ತೆ. ಉತ್ತಮವಾದ ಗೊಬ್ಬರ ಇವು ಸಸಿಗಳಿಗೆ. ಮತ್ತು ಕೆಳಗಡೆ ಬಿದ್ದಂತಹ ಎಲೆಗಳಿಂದ ಗರಿಕೆ ಇತರ ಕಳೆ ಕೂಡ ಹುಟ್ಟಲ್ಲ. ಇದು ಒಳ್ಳೆ ಗೊಬ್ಬರವಾಗುತ್ತೆ ಮತ್ತು ಎರೆಹುಳ ಉತ್ಪಾದನೆಗೆ ಇದು ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತೆ. ನಾವು ಭೂಮಿಯನ್ನು ಪದೇ ಪದೇ ಅಗೆಯುವುದು, ಉಳುಮೆ ಮಾಡುವುದು ಈ ರೀತಿ ಜಾಸ್ತಿ ಮಾಡಬಾರ್ದು. ಏಕೆಂದರೆ ಇರುವಂತಹ ಎರೆಹುಳು ಸಾಯುತ್ತೆ. ಆದ್ದರಿಂದ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಪದೇ ಪದೇ ಉಳುಮೆಯನ್ನು ಮಾಡಬಾರ್ದು. ನೀರು ಬಿಡುವ ಸಮಯದಲ್ಲೂ ಕೂಡ ಅದಕ್ಕೆ ತಕ್ಕಂತೆ ನೀರನ್ನು ಬಿಡಬೇಕಾಗುತ್ತೆ ನಾವು. ನೋಡಿ, ಇತ್ತೀಚೆಗೆ ನಾವು ಒಂದು 20 ಗಿಡ ಏಲಕ್ಕಿ ಗಿಡವನ್ನು ಬೆಳೆದಿದ್ದೇವೆ. ಈಗ ನಿಧಾನವಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಇದು ಏಲಕ್ಕಿ ಗಿಡ. ನಿಮಗೆ ಆಶ್ಚರ್ಯ ಆಗ್ಬೋದು, ಸ್ವಂತಹ ಬೋರ್ವೆಲ್ ನಮ್ಮ ಹತ್ರ ಇಲ್ಲ. ನಾವು ಈ 15 ಗುಂಟೆ ಜಮೀನನ್ನು ಊರಿನ ಪಬ್ಲಿಕ್ ನಲ್ಲಿಯಲ್ಲಿ ಮನೆಗೆ ಉಪಯೋಗಿಸಿ ಹೆಚ್ಚಾದಂಥ ನೀರನ್ನು ನಾವು ಪೈಪ್ ಕಲೆಕ್ಷನ್ ಮೂಲಕ ತೋಟಕ್ಕೆ ನಾವು ಬಿಟ್ಟಿದ್ದೇವೆ. ನೋಡಿ, ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಭಾಗಗಳಲ್ಲಿ ಈ ಪಬ್ಲಿಕ್ ನಲ್ಲಿಯಲ್ಲಿ ಬಿದ್ದಂಥ ನೀರು ಸುಮ್ಮನೆ ಚರಂಡಿ ಅಥವಾ ರೋಡಲ್ಲಿ ಸುಮ್ಮನೆ ಹರಿದು ವೇಸ್ಟ್ ಆಗುತ್ತೆ. ಅಂಥ ನೀರನ್ನು ನಾವು ಇಂಥ ಕೃಷಿಗೆ ನಾವು ಉಪಯೋಗಿಸ್ಕೊಳ್ಬೋದು. ನೋಡಿ, ಇದು 2 ವರ್ಷದ ಅಡಿಕೆ ಗಿಡ. ನಾವು ಈ 15 ಗುಂಟೆಯಲ್ಲಿ 100 ಅಡಿಕೆ ಗಿಡವನ್ನು ಕೂರಿಸಿದ್ದೇವೆ ಮತ್ತು 50 ಬಾಳೆ ಗಿಡವನ್ನು ನಾವು ನೆಟ್ಟಿದ್ದೇವೆ. ನೋಡಿ, ನಾವು ವರ್ಷಕ್ಕೆ ಒಂದೇ ಸಾರಿ ಕಳೆಯನ್ನು ಕೀಳುತ್ತೇವೆ. ಆ ಕಳೆ ಸಾವಯವ ಗೊಬ್ಬರವಾಗಿ ಇಲ್ಲೇ ಸಸ್ಯಗಳಿಗೆ ಆಹಾರವಾಗುತ್ತೆ. ನೋಡಿ, ನಮಗೆ ತುಂಬ ಬೇಜಾರಾದಾಗ
ನಾವು ನಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳ ನಡುವೆ ಹಾಗೂ ಆ ಪ್ರಕೃತಿಯ ಸೌಂಡಿನ ನಡುವೆ ನಾವು ಬೆರೆತಾಗ ಎಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಉಂಟಾಗುತ್ತೆ ಅಲ್ವಾ ಸ್ನೇಹಿತರೆ. ನಾವು ಉದ್ಯೋಗಕ್ಕಾಗಿ ನಗರ ಪ್ರದೇಶವನ್ನು ಅರಸಿ ಹೋಗ್ತಾ ಇದ್ದೇವೆ. ನಾವು ಒಂದೇ ಬೆಳೆಗೆ ಅವಲಂಬಿತರಾಗದೆ ಮಿಶ್ರ ಬೆಳೆಯನ್ನು ಬೆಳೆಯುವುದರಿಂದ ನಾವು ಅಧಿಕ ಲಾಭವನ್ನು ಗಳಿಸಬಹುದು. ನಮ್ಮ ದೇಶದಲ್ಲಿ ಕೃಷಿಯಲ್ಲೂ ಕೂಡ ಎಷ್ಟೋ ಸಾಧನೆ ಮಾಡಿರುವಂತಹ ಸಾಧಕರನ್ನು ನಾವು ನೋಡಬಹುದು. ಬನ್ನಿ, ಉದ್ಯೋಗದ ಜೊತೆ ವೈಜ್ಞಾನಿಕ ಕೃಷಿ ಮಾಡುವುದರ ಮೂಲಕ ಭಾರತದ ಆರ್ಥಿಕತೆಯ ಪ್ರಗತಿಯನ್ನು ಎತ್ತಿ ಹಿಡಿಯೋಣ. To leave